ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಜೊತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳ ಮಹತ್ವದ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್, ಸಾರಿಗೆ ನೌಕರರು ಈ ಬಾರಿ ಬಹಳ ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರ ನಡುವಿನ ವೇತನ ಭಾಳಷ್ಟು ಅಂತರ ಇದೆ, ಅದನ್ನು ಸರಿದೂಗಿಸಿ ಅನ್ನೋಂಥದ್ದು ಆಗುತ್ತಾ ಸರ್? ಅದರಲ್ಲಿ ಎರಡು ವಿಚಾರ ಇದೆ. ಒಂದು ಬಣ ಅದೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಿ ಅಂತ ಅದು ಭಾಳ ವರ್ಷದಿಂದ ನಡ್ಕೊಂಬರ್ತಾಯಿತ್ತು. ಅದನ್ನು ಇನ್ನೊಂದು ಬಣ ಸರ್ಕಾರಿ ನೌಕರರ ಏನು ಸಂಬಳ ಸಿಗುತ್ತೆ ಅದೇ ಥರ ಕೊಡಬೇಕು ಅಂತ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಅದನ್ನು ಹಿಂದೆ ಸೇರಿಸಿದ್ರು. ಆದರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಏನು ಅಂದರೆ, ನಾಳಿದ್ದವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ವಸ್ತುಸ್ಥಿತಿ ಯೂನಿಯನ್ ಲೀಡರ್ಸ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ BJP ಸರ್ಕಾರ ನಮಗೆ ಅಧಿಕಾರ ಬಿಟ್ಕೊಂಡಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲವನ್ನು ಇಟ್ಟೋಗಿದ್ರು. ಆಮೇಲೆ 2020ರಿಂದ 23 ಅವರ ಅಧಿಕಾರದಲ್ಲಿರೋವರೆಗೂ ಕೂಡ 15% ಎನ್ಹಾನ್ಸ್ ಮಾಡಿದ್ರು. ಆದರೆ ಆ ದುಡ್ಡು ಮಾತ್ರ ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆಮೇಲೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾವೊಂದು 5,800 ಬಸ್ಸಸ್ ತೊಗೊಂಡು ಸುಮಾರು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದು, 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದು, ಮತ್ತು ಇನ್ನಿತರ ನಮ್ಮ ನೌಕರರಿಗೆ ಸಂಬಂಧಪಟ್ಟಾಗೆ ಅವರ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಅವರ ಇನ್ಶೂರೆನ್ಸ್ ಇರ್ಬೋದು, ಇದೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಬಿಡುಗಡೆ ಮಾಡ್ತಾಯಿದ್ದಾರೆ. ನಾನು ಅನುಮೋದನೆ ಮಾಡಿ ಕಳಿಸಿದ್ದೀನಿ, CM ಅನುಮೋದನೆ ಮಾಡಿ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರ್ತಾಯಿದೆ. ಉಳಿದಾಗೆ ಮುಂದಕ್ಕೆ ಫೆಬ್ರವರಿಗೆ ಬಜೆಟ್ ಬರುತ್ತೆ. ಆ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. 100ಕ್ಕೆ 100 ಭಾಗ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಕ್ಕೆ ಹಾಕಿ, ಯಾವುದೋ ನಿಮ್ಮ ಪ್ರತಿಭಟನೆಯನ್ನು ಮುಂದಕ್ಕೆ ಹಾಕಿ, ಅಥವಾ ಮಾಡೋದೇ ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಯಾವಾಗಲೂ ಕೂಡ ಅವ್ರ ಪರ ಇರತಕ್ಕಂಥವ್ರೆ. ಸೊ ಗಡುವು ನಾಳೆಗೆ ಮುಗಿತಾ ಇದೆ. ಸೊ ಒಂದು ವೇಳೆ ಆ ರೀತಿ ಏನಾದರೂ ನೌಕರರು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇಲ್ಲ ಸರ್ಕಾರ ಮಾಡಲೇಬೇಕು ಅನ್ನೋಂಥ ಪಟ್ಟಿಡಿದ್ರೆ, ಸೊ ಈ ಕ್ಯಾಬಿನೆಟ್ ನಡೆಯೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. 2,000 ಕೋಟಿ ಅನುದಾನ ಬಿಡುಗಡೆ ಮಾಡೋದು ಆ ನಂತರ. ಸೊ ಹಾಗಾಗಿ ಆ ಹಂತದಲ್ಲಿ ನೌಕರರನ್ನು ಕರೆದು ಅಥವಾ ಸಂಘಟನೆಗಳನ್ನು ಕರೆದು ಮನವೊಲಿಸುವಂಥ ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ. ಅಲ್ಲಿ ಯೂನಿಯನ್ಗಳಿದಾರಲ್ಲ, ಯೂನಿಯನ್ ಲೀಡರ್ಸ್ ಭಾಳ ಪ್ರಮುಖವಾಗಿ 2-3 ಇದೆ. ಆಫೀಸರ್ಸ್ ಒಂದು, ಕೂಟ ಒಂದು, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಂದು, ನಿರಂತರವಾಗಿ ಟಚ್ಚಲ್ಲೇ ಇರ್ತಾರೆ. ಅವರೇನು ಬೇರೆ ಏನಲ್ಲ, ನಾವೇನು ಬೇರೆ ಏನಲ್ಲ. ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳ ಜೊತೆ ಈ ಸಂಕ್ರಾಂತಿ ಆದಮೇಲೆ ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅಂತಲೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪಾಸಿಟಿವ್ ಆಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇದೆಲ್ಲದರ ನಡುವೆ ಸರ್ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂಥದ್ದು. ನೌಕರರ ಸಂಘದವರು ಕೂಡ ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ. ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಈಗ ಈ ಮುಷ್ಕರ ಏನಿದೆ ಅದರ ಬಗ್ಗೆ ಈಗ ಮಾತಾಡ್ತೀನಿ. ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಅನ್ನೋಂಥ ಆ ಥರದ್ದು ತಕ್ಷಣಕ್ಕೇನೂ ಇಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಜೊತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳ ಮಹತ್ವದ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್, ಸಾರಿಗೆ ನೌಕರರು ಈ ಬಾರಿ ಬಹಳ ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರ ನಡುವಿನ ವೇತನ ಭಾಳಷ್ಟು ಅಂತರ ಇದೆ, ಅದನ್ನು ಸರಿದೂಗಿಸಿ ಅನ್ನೋಂಥದ್ದು ಆಗುತ್ತಾ ಸರ್? ಅದರಲ್ಲಿ ಎರಡು ವಿಚಾರ ಇದೆ. ಒಂದು ಬಣ ಅದೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಿ ಅಂತ ಅದು ಭಾಳ ವರ್ಷದಿಂದ ನಡ್ಕೊಂಬರ್ತಾಯಿತ್ತು. ಅದನ್ನು ಇನ್ನೊಂದು ಬಣ ಸರ್ಕಾರಿ ನೌಕರರ ಏನು ಸಂಬಳ ಸಿಗುತ್ತೆ ಅದೇ ಥರ ಕೊಡಬೇಕು ಅಂತ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಅದನ್ನು ಹಿಂದೆ ಸೇರಿಸಿದ್ರು. ಆದರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಏನು ಅಂದರೆ, ನಾಳಿದ್ದವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ವಸ್ತುಸ್ಥಿತಿ ಯೂನಿಯನ್ ಲೀಡರ್ಸ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ BJP ಸರ್ಕಾರ ನಮಗೆ ಅಧಿಕಾರ ಬಿಟ್ಕೊಂಡಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲವನ್ನು ಇಟ್ಟೋಗಿದ್ರು. ಆಮೇಲೆ 2020ರಿಂದ 23 ಅವರ ಅಧಿಕಾರದಲ್ಲಿರೋವರೆಗೂ ಕೂಡ 15% ಎನ್ಹಾನ್ಸ್ ಮಾಡಿದ್ರು. ಆದರೆ ಆ ದುಡ್ಡು ಮಾತ್ರ ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆಮೇಲೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾವೊಂದು 5,800 ಬಸ್ಸಸ್ ತೊಗೊಂಡು ಸುಮಾರು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದು, 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದು, ಮತ್ತು ಇನ್ನಿತರ ನಮ್ಮ ನೌಕರರಿಗೆ ಸಂಬಂಧಪಟ್ಟಾಗೆ ಅವರ
ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಅವರ ಇನ್ಶೂರೆನ್ಸ್ ಇರ್ಬೋದು, ಇದೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಬಿಡುಗಡೆ ಮಾಡ್ತಾಯಿದ್ದಾರೆ. ನಾನು ಅನುಮೋದನೆ ಮಾಡಿ ಕಳಿಸಿದ್ದೀನಿ, CM ಅನುಮೋದನೆ ಮಾಡಿ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರ್ತಾಯಿದೆ. ಉಳಿದಾಗೆ ಮುಂದಕ್ಕೆ ಫೆಬ್ರವರಿಗೆ ಬಜೆಟ್ ಬರುತ್ತೆ. ಆ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. 100ಕ್ಕೆ 100 ಭಾಗ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಕ್ಕೆ ಹಾಕಿ, ಯಾವುದೋ ನಿಮ್ಮ ಪ್ರತಿಭಟನೆಯನ್ನು ಮುಂದಕ್ಕೆ ಹಾಕಿ, ಅಥವಾ ಮಾಡೋದೇ ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಯಾವಾಗಲೂ ಕೂಡ ಅವ್ರ ಪರ ಇರ್ತಕ್ಕಂಥವ್ರೆ. ಸೊ ಗಡುವು ನಾಳೆಗೆ ಮುಗಿತಾ ಇದೆ. ಸೊ ಒಂದು ವೇಳೆ ಆ ರೀತಿ ಏನಾದರೂ ನೌಕರರು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇಲ್ಲ ಸರ್ಕಾರ ಮಾಡಲೇಬೇಕು ಅನ್ನೋಂಥ ಪಟ್ಟಿಡಿದ್ರೆ, ಸೊ ಈ ಕ್ಯಾಬಿನೆಟ್ ನಡೆಯೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. 2,000 ಕೋಟಿ ಅನುದಾನ ಬಿಡುಗಡೆ ಮಾಡೋದು ಆ ನಂತರ. ಸೊ ಹಾಗಾಗಿ ಆ ಹಂತದಲ್ಲಿ ನೌಕರರನ್ನು ಕರೆದು ಅಥವಾ ಸಂಘಟನೆಗಳನ್ನು ಕರೆದು ಮನವೊಲಿಸುವಂಥ ಪ್ರಯತ್ನ ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ. ಅಲ್ಲಿ ಯೂನಿಯನ್ಗಳಿದಾರಲ್ಲ, ಯೂನಿಯನ್ ಲೀಡರ್ಸ್ ಭಾಳ ಪ್ರಮುಖವಾಗಿ 2-3 ಇದೆ. ಆಫೀಸರ್ಸ್ ಒಂದು, ಕೂಟ ಒಂದು, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಂದು, ನಿರಂತರವಾಗಿ ಟಚ್ಚಲ್ಲೇ ಇರ್ತಾರೆ. ಅವರೇನು ಬೇರೆ ಏನಲ್ಲ, ನಾವೇನು ಬೇರೆ ಏನಲ್ಲ. ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳ ಜೊತೆ ಈ ಸಂಕ್ರಾಂತಿ ಆದಮೇಲೆ ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅಂತಲೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪಾಸಿಟಿವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇದೆಲ್ಲದರ ನಡುವೆ ಸರ್ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂಥದ್ದು. ನೌಕರರ ಸಂಘದವರು ಕೂಡ ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ. ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಈಗ ಈ ಮುಷ್ಕರ ಏನಿದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ. ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಕಾದಿದೆ ಅನ್ನೋಂಥ ಆ ಥರದ್ದು ತಕ್ಷಣಕ್ಕೇನೂ ಇಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CM ಜೊತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳ ಮಹತ್ವದ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್, ಸಾರಿಗೆ ನೌಕರರು ಈ ಬಾರಿ ಭಾಳ ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರ ನಡುವಿನ ವೇತನ ಭಾಳಷ್ಟು ಅಂತರ ಇದೆ, ಅದನ್ನು ಸರಿದೂಗಿಸಿ ಅನ್ನೋಂಥದ್ದು ಆಗುತ್ತಾ ಸರ್? ಅದರಲ್ಲಿ 2 ವಿಚಾರ ಇದೆ. ಒಂದು ಅದೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಿ ಅಂತ, ಅದು ಭಾಳ ವರ್ಷದಿಂದ ನಡ್ಕೊಂಬರ್ತಾಯಿತ್ತು ಅದನ್ನು. ಇನ್ನೊಂದು ಸರ್ಕಾರಿ ನೌಕರರ ಏನು ಸಂಬಳ ಸಿಗುತ್ತೆ ಅದೇ ಥರ ಕೊಡಬೇಕು ಅಂತ, ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಅದನ್ನು ಹಿಂದೆ ಸೇರಿಸಿದ್ರು. ಆದರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಏನು ಅಂದರೆ, ನಾಳಿದ್ದವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ವಸ್ತುಸ್ಥಿತಿ ಯೂನಿಯನ್ ಲೀಡರ್ಸ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ BJP ಸರ್ಕಾರ ನಮಗೆ ಅಧಿಕಾರ ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲವನ್ನು ಇಟ್ಟೋಗಿದ್ರು. ಆಮೇಲೆ 2020ರಿಂದ 23 ಅವರ ಅಧಿಕಾರದಲ್ಲಿರೋವರೆಗೂ ಕೂಡ 15% ಎನ್ಹಾನ್ಸ್ ಮಾಡಿದ್ರು. ಆದರೆ ಆ ದುಡ್ಡು ಮಾತ್ರ ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆಮೇಲೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾವೊಂದು 5,800 ಬಸ್ಸಸ್ ತೊಗೊಂಡು ಸುಮಾರು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದು, 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದು, ಮತ್ತು ಇನ್ನಿತರ ನಮ್ಮ ನೌಕರರಿಗೆ ಸಂಬಂಧಪಟ್ಟಾಗೆ ಅವರ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಅವರ ಇನ್ಶೂರೆನ್ಸ್ ಇರ್ಬೋದು, ಇದೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ 2,000 ಕೋಟಿ ಬಿಡುಗಡೆ ಮಾಡ್ತಾಯಿದ್ದಾರೆ. ನಾನು ಅನುಮೋದನೆ ಮಾಡಿ ಕಳಿಸಿದ್ದೀನಿ, CM ಅನುಮೋದನೆ ಮಾಡಿ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರ್ತಾಯಿದೆ. ಉಳಿದಾಗೆ ಮುಂದಕ್ಕೆ ಫೆಬ್ರವರಿಗೆ ಬಜೆಟ್ ಬರುತ್ತೆ. ಆ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. 100ಕ್ಕೆ 100 ಭಾಗ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಕ್ಕೆ ಹಾಕಿ, ಯಾವುದೋ ನಿಮ್ಮ ಪ್ರತಿಭಟನೆಯನ್ನು ಮುಂದಕ್ಕೆ ಹಾಕಿ, ಅಥವಾ ಮಾಡೋದೇ ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಯಾವಾಗಲೂ ಕೂಡ ಅವ್ರ ಪರ ಇರ್ತಕ್ಕಂಥವ್ರೆ. ಸೊ ಗಡುವು ನಾಳೆಗೆ ಮುಗಿತಾ ಇದೆ. ಸೊ ಒಂದು ವೇಳೆ ಆ ರೀತಿ ಏನಾದರೂ ನೌಕರರು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇಲ್ಲ ಸರ್ಕಾರ ಮಾಡಲೇಬೇಕು ಅನ್ನೋಂಥ ಪಟ್ಟಿಡಿದ್ರೆ, ಸೊ ಈ ಕ್ಯಾಬಿನೆಟ್ ನಡೆಯೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. 2,000 ಕೋಟಿ ಅನುದಾನ ಬಿಡುಗಡೆ ಮಾಡೋದು ಆ ನಂತರ. ಸೊ ಹಾಗಾಗಿ ಆ ಹಂತದಲ್ಲಿ ನೌಕರರನ್ನು ಕರೆದು ಅಥವಾ ಸಂಘಟನೆಗಳನ್ನು ಕರೆದು ಮನವೊಲಿಸುವಂಥ ಪ್ರಯತ್ನ ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ. ಅಲ್ಲಿ ಯೂನಿಯನ್ಗಳಿದಾರಲ್ಲ, ಯೂನಿಯನ್ ಲೀಡರ್ಸ್ ಭಾಳ ಪ್ರಮುಖವಾಗಿ 2-3 ಇದೆ. ಆಫೀಸರ್ಸ್ ಒಂದು, ಕೂಟ ಒಂದು, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಂದು, ನಿರಂತರವಾಗಿ ಟಚ್ಚಲ್ಲೇ ಇರ್ತಾರೆ. ಅವರೇನು ಬೇರೆ ಏನಲ್ಲ, ನಾವೇನು ಬೇರೆ ಏನಲ್ಲ. ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳ ಜೊತೆ ಈ ಸಂಕ್ರಾಂತಿ ಆದಮೇಲೆ ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅಂತಲೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಪಾಸಿಟಿವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
ಸರ್ ಇದೆಲ್ಲದರ ನಡುವೆ ಸರ್ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋಂಥದ್ದು, ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂಥದ್ದು. ಅಂತ ನೌಕರರ ಸಂಘದವರು ಕೂಡ ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ. ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಈಗ ಈ ಮುಷ್ಕರ ಏನಿದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ. ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಅನ್ನೋಂಥದ್ದು. ಆ ಥರದ್ದು ತಕ್ಷಣಕ್ಕೇನೂ ಇಲ್ಲ.